ಪೊಳಲಿಗೂ ಕಲ್ಲಂಗಡಿ ಹಣ್ಣಿಗೂ ಇರುವ ನಂಟೇನು? ರಾಜರಾಜೇಶ್ವರಿ ಅಮ್ಮನ ಸನ್ನಿಧಿಯಲ್ಲಿ ಕಲ್ಲಂಗಡಿ ಹಣ್ಣನ್ನ ಪ್ರಸಾದವಾಗಿ ನೀಡುವುದೇಕೆ? ಕರ್ನಾಟಕದಲ್ಲಿ ಹಲವಾರು ಇತಿಹಾಸ ಪ್ರಸಿದ್ಧ ಹಾಗೂ ಪೌರಾಣಿಕ ಹಿನ್ನೆಲೆಯುಳ್ಳ ದೇವಾಲಯಗಳಿವೆ. ಅಂತಹ ದೇವಾಲಯಗಳಲ್ಲಿ ಒಂದು ಇತಿಹಾಸ ಪ್ರಸಿದ್ಧ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಳಲಿಯ ರಾಜರಾಜೇಶ್ವರಿ ದೇವಸ್ಥಾನ. ಈ ದೇವಾಲಯದಲ್ಲಿ ಅದ್ದೂರಿ ಜಾತ್ರೋತ್ಸವ ನಡೆಯುತ್ತದೆ. ಈ ಜಾತ್ರೋತ್ಸವದ ಪ್ರಮುಖ ಆಕರ್ಷಣೆ ಪೊಳಲಿಯ ಕಲ್ಲಂಗಡಿ ಹಣ್ಣುಗಳಾಗಿವೆ. ಹಾಗಾದ್ರೆ ಪೊಳಲಿ ಜಾತ್ರೋತ್ಸವಕ್ಕೂ ಕಲ್ಲಂಗಡಿ ಹಣ್ಣಿಗೂ ಏನು ಸಂಬಂಧ, ಏನಿದರ ವಿಶೇಷತೆ ಎನ್ನುವ ಕುರಿತಾದ ಕುತೂಹಲಕಾರಿ ಮಾಹಿತಿ ಇಲ್ಲಿದೆ ನೋಡಿ. ಬೇಸಿಗೆಯಲ್ಲಿ ಕಲ್ಲಂಗಡಿ ಹಣ್ಣು ತಿನ್ನಲು ಎಲ್ಲರೂ ಇಷ್ಟಪಡ್ತಾರೆ. ಆದರೆ ಈ ಪೊಳಲಿಯ ಕ್ಷೇತ್ರದಲ್ಲಿ ಕಲ್ಲಂಗಡಿ ಹಣ್ಣೆ ಪ್ರಸಾದವಾಗಿರುತ್ತದೆ. ಇಲ್ಲಿ ಮಾರ್ಚ್ನಿಂದ ಏಪ್ರಿಲ್ನವರೆಗೆ ನಡೆಯುವ ಒಂದು ತಿಂಗಳ ಜಾತ್ರೆಯ ವೇಳೆಯಲ್ಲಿ ಕಲ್ಲಂಗಡಿ ಮಾರಾಟವಾಗುತ್ತದೆ. ಅದನ್ನು ಭಕ್ತರು ಪೊಳಲಿಯ ಪ್ರಸಾದವೆಂದೇ ಭಾವಿಸಿ ಖರೀದಿ ಮಾಡುವುದು ವಿಶೇಷ. ಅಲ್ಲದೆ ಇಲ್ಲಿನ ಉತ್ಸವದ ಸಮಯದಲ್ಲಿ ನಡೆಯುವ ಚೆಂಡು ಆಟಕ್ಕೂ ಅದರದ್ದೇ ಆದ ಮಹತ್ವವಿದೆ. ರಾಜರಾಜೇಶ್ವರಿಯ ವಿಶೇಷವಾದ ಸಂಭ್ರಮ ಉತ್ಸವ ನಡೀತಾ ಇದೆ. ಮುಖ್ಯವಾಗಿ ದುಷ್ಟಶಕ್ತಿಗಳನ್ನು ವಿನಾಶ ಮಾಡಿದಂಥ ಒಂದು ನೆನಪಿಗಾಗಿ ಆ ಒಂದು ಚೆಂಡಿನ ಉತ್ಸವ ನಡೀತಾ ಇದೆ. ಉತ್ತರ ಮತ್ತೊಂದು ದಕ್ಷಿಣ ದಿಕ್ಕು, ಆ ಕಡೆಗೆ ಚೆಂಡು ಮುಟ್ಟಬೇಕು. ಬರೀ ಮುಟ್ಟಿದರೆ ಸಾಲದು, ಮುಟ್ಟಿದ ಚೆಂಡನ್ನು ಯಾರು ಮುಟ್ಟಿಸ್ತಾರೆ ಅವರು ಎತ್ತಿ ತಂದು ಚೆಂಡು ಹಾಕುವರ ಕೈಯಲ್ಲಿ ಕೊಡಬೇಕು. ಅದುವರೆಗೆ ಅದನ್ನು ಕೊಡ್ತಾ ಇರ್ತಾರೆ. ಅದು ಇಲ್ಲಿ ಒಂದು ಸಂಪ್ರದಾಯ. ಒಟ್ಟು 3 ಸಲ ಯಾವ ಬದಿಗಾದರೂ ಅದು 3 ಸಲ ಮುಟ್ಟಿಸಿ ತಂದು ಕೊಟ್ಟರೆ ಆವತ್ತಿನ ಚೆಂಡಿನ ಉತ್ಸವ ಮುಗಿಯಿತು ಅಂತ ಲೆಕ್ಕ. ಮತ್ತೆ ಒಳಗೆ ಆ ಗುತ್ತಿನವರು ಇತ್ಯಾದಿ ಎಲ್ಲ ಸೇರಿಕೊಂಡು ಒಳಗೋಗಿ ದೇವರಿಗೆ ಪೂಜೆ ಆಗಿ ದೀವಟಿಗೆ ಸಲಾಮ್ ಅಂತ ಒಂದು ಕಾರ್ಯಕ್ರಮ ಇದೆ, ಉತ್ಸವ ಇದೆ. ಅದೆಲ್ಲ ಆದಂತ ಮತ್ತೆ ರಾತ್ರಿ ಬಲಿ ಉತ್ಸವ. ಇಲ್ಲಿ ತಿಂಗಳ ಜಾತ್ರೆ ಸುಮಾರಾಗಿ ಇಲ್ಲೂ ಇಲ್ಲ. ಸಾಮಾನ್ಯ 27ರಿಂದ ಆರಂಭಿಸಿ 30 ದಿವಸವರೆಗೆ ಜಾತ್ರೆಗಳು ಬರ್ತದೆ. ಅದ್ರ ಈ ಸಲ ಒಂದು 2 ದಿವಸ ಕಡಿಮೆ, 28ಕ್ಕೆ ಮುಕ್ತಾಯ. 10ನೇ ತಾರೀಕು ರಥೋತ್ಸವ. 10ನೇ ತಾರೀಕು ರಥೋತ್ಸವ. 11ಕ್ಕೆ ಅವಭೃತ ಮುಗಿಯಿತು. ಕಲ್ಲಂಗಡಿಯನ್ನ ಪ್ರಸಾದ ರೂಪದಲ್ಲಿ ಸ್ವೀಕರಿಸುವುದರ ಹಿಂದೆ ಒಂದು ಪೌರಾಣಿಕ ಕಥೆ ಇದ್ದು, ಶ್ರೀದೇವಿ ಚಂಡಮುಂಡ ದೈತ್ಯರ ಶಿರಸ್ಸನ್ನ ಕಡಿದ ದ್ಯೋತಕವಾಗಿ ಆಚರಿಸುವ ಸಂಪ್ರದಾಯ ಎನ್ನಲಾಗಿದೆ. ಕಲ್ಲಂಗಡಿಯನ್ನ ಚಂಡಮುಂಡರ ಶಿರಗಳಿಗೆ ಹೋಲಿಸಲಾಗಿದ್ದು, ಇವತ್ತಿಗೂ ಇಲ್ಲಿನ ಜನರು ಇದನ್ನ ನಂಬಿಕೊಂಡು ಬರುತ್ತಿದ್ದಾರೆ. ಹೀಗಾಗಿ ಪೊಳಲಿಗೂ ಕಲ್ಲಂಗಡಿಗೂ ಅವಿನಾಭಾವ ಸಂಬಂಧವಿದೆ ಎನ್ನಬಹುದು. ಇದು ನಮ್ಮ ಊರಿನ ಪೊಳಲಿಯಲ್ಲಿ ಮಾಡಿದಂಥ ಬಚ್ಚಂಕಾಯಿ. ಇದರ ವಿಶೇಷ ಏನಂದರೆ ಪೊಳಲಿ ಜಾತ್ರೆಗೆ ಮಾಡುವಂಥದ್ದು. ಇದನ್ನು ಮಾಡಲಿಕ್ಕೆ ಮುಂಚೆ ಒಂದು 3 ತಿಂಗಳಿನ ಮುಂಚೆ ಸ್ಟಾರ್ಟ್ ಮಾಡಬೇಕು. ಡಿಸೆಂಬರಲ್ಲಿ ಇದರ ಕೆಲಸ ಸ್ಟಾರ್ಟ್ ಮಾಡಬೇಕು. ಅದರ ಬೀಜವನ್ನು ತಂದು ದೇವರಿಗೆ ಕೊಂಡೋಗಿ ಅಲ್ಲಿ ಅವರ ಹತ್ತಿರ ಪೂಜೆ ಮಾಡಿ ಆಮೇಲೆ ಇದನ್ನು ಬಿತ್ತುವಂಥದ್ದು. ಮತ್ತು ಇದು ಕಾಯಾಗುವಾಗ ಸಾಧಾರಣ ಏಪ್ರಿಲ್ ಫಸ್ಟಿನಲ್ಲಿ ಇದನ್ನು ತೆಗಿಬೇಕು. ಇಷ್ಟು ದೊಡ್ಡ ಕಾಯಿ ಆಗ್ತದೆ. ಆಮೇಲೆ ಇದನ್ನು ತಂದು ಇಲ್ಲಿಟ್ಟು ಎಲ್ಲ ಜನ ಎಲ್ಲ ಬಂದು ಪ್ರಸಾದದ ರೂಪದಲ್ಲಿ ಇದನ್ನು ಕೊಂಡೋಗ್ತಾರೆ. ಜನರು ಕೂಡ ಪ್ರಸಾದದ ರೂಪದಲ್ಲಿ ಕೊಂಡೋಗ್ತಾರೆ. ಮತ್ತು ಒಂದು ಅಂದರೆ ಒಂದು 10 kg ತನಕ ಇರ್ತದೆ. ಹಾಗೆ ನಾವು ಇಲ್ಲಿ ತೂಕ್ಲಿಕ್ಕಿಲ್ಲ, ಇದನ್ನು ಇಲ್ಲಿ ತೂಕ್ಲಿಕ್ಕೆ ಇಲ್ಲ. ಹೀಗೆ ತೆಗೆದು ಇದರ ಇಷ್ಟಕ್ಕೆ ಅಂತ ಹೇಳುದು. ಇದಕ್ಕೆ ಆದರೆ ಒಂದು 350-400 ಆಗ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಬಂಟ್ವಾಳ ತಾಲೂಕಿನ ಸಮೀಪದ ಪೊಳಲಿಯಲ್ಲಿ ರೈತರು ಸಾಂಪ್ರದಾಯಿಕವಾಗಿ ಕಲ್ಲಂಗಡಿ ಕೃಷಿಯನ್ನ ಮಾಡುತ್ತಾ ಬರುತ್ತಿದ್ದಾರೆ. ಇದು ವೃತ್ತಿಯಾಗಿ ಮಾಡದೆ ಹವ್ಯಾಸವಾಗಿ ಕೇವಲ ಜಾತ್ರಾ ಸಮಯದಲ್ಲಿ ಮಾತ್ರ ಕಲ್ಲಂಗಡಿಯನ್ನ ಬೆಳೆದು ಮಾರಾಟ ಮಾಡಲಾಗುತ್ತದೆ.
ಪೊಳಲಿ ಜಾತ್ರೆ ವರ್ಷ ನಾವು ಬರ್ತಾ ಇದ್ದೇವೆ. ಹಾಗೂ ಈ ದೇವಿಯ ಪ್ರಸಾದವಾಗಿ ಇಲ್ಲಿಂದ ಬಂದಾಗ ಕಲ್ಲಂಗಡಿಯನ್ನು ಒಂದು ಪರ್ಚೇಸ್ ಮಾಡಿ ಮನೆಯವರೆಲ್ಲ ತಿಂದು ಪ್ರಸಾದವೆಂದು ಅದನ್ನು ಸ್ವೀಕರಿಸ್ತೇವೆ. ಅದೊಂದು ದೇವರ ಪುಣ್ಯ ಕಾರ್ಯ. ಇದನ್ನು ನಾವು ಎಲ್ಲರೂ ಇಲ್ಲಿ ಬಂದವರು ಕಲ್ಲಂಗಡಿಯನ್ನು ಪರ್ಚೇಸ್ ಮಾಡಿ ಮನೆಯವರಿಗೆ ಕೊಂಡೋದೊಂದು ವಿಶೇಷ. ಇದಕ್ಕಾಗಿ ನಾವು ದೇವಿಯನ್ನು ಪ್ರಾರ್ಥಿಸುತ್ತಾ ಕೊಂಡೊಯ್ಯುತ್ತೇವೆ.